ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಡಿ ದರ್ಜೆ ನೌಕರರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಂತಹ ನೌಕರರನ್ನು ತೆಗೆದ ಹಿನ್ನೆಲೆಯಲ್ಲಿ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಆಸ್ಪತ್ರೆಯ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಪೆಟ್ರೋಲ್ ಕ್ಯಾನ್ ಇಟ್ಟುಕೊಂಡು ನೌಕರರು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ. ಸ್ಥಳೀಯ ಖಾಸಗಿ ಸೆಕ್ಯೂರಿಟಿ ಏಜೆನ್ಸಿ ಮೂಲಕ ಈ ಕಾರ್ಮಿಕರು ನೇಮಕವಾಗಿದ್ದರು ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ರೋಸ್ಟರ್ ಪ್ರಕಾರ 10ಕ್ಕೂ ಅಧಿಕ ಜನರನ್ನು ಕೆಲಸದಿಂದ ಏಜೆನ್ಸಿ ತೆಗೆದ ಹಿನ್ನೆಲೆಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಥಳಕ್ಕೆ ಜಮಖಂಡಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪರಿಸ್ಥಿತಿಯನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಹರಸಾಹಸ ಪಟ್ಟರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಪ್ರತಿಭಟನಾ ನಿರತರಿಂದ ಪೆಟ್ರೋಲ್ ಸುರಿದುಕೊಂಡು ಜೊತೆಗೆ ಪೆಟ್ರೋಲ್ ಕುಡಿಯಲು ಕೂಡ ಯತ್ನಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಸುನಂದ ಮಠಪತಿ, ಹನುಮಂತ ಕಾಂಬಳೆ, ವಿಜಯ ಗೋರ್ಪಡೆ, ಯಮುನಾ ಎಂಬ ನೌಕರರಿಂದ ಆತ್ಮಹತ್ಯೆ ಯತ್ನ ಜರುಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ತಾಲೂಕಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಪ್ರತಿ ವರ್ಷ ನೋಡ್ರಿ ಟೆಂಡರ್ ಮುಖಾಂತರ ಗ್ರೂಪ್ ಡಿ ಹುದ್ದೆ ಅವ್ರನ್ನ ನಾವು ಕರೀತಾ ಇರ್ತೀವಿ ಏನ್ರಿ. ಅದರಲ್ಲಿ ನಮ್ಮ ಮುಖ್ಯ ವೈದ್ಯಾಧಿಕಾರಿ ಕೆಲಸ ಏನಂತಂದ್ರೆ ಟೆಂಡರ್ದಾರ್ ಯಾರು ಅಂತ ಗುರ್ತ ಮಾಡೋದು. ಮುಖ್ಯ ವೈದ್ಯಾಧಿಕಾರಿ ಟೆಂಡರ್ ಮುಖಾಂತರ ಬಹಳಷ್ಟು ಮಂದಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ ಅರ್ಹತೆ ಅವ್ರೇನು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಯಾರು ಒಬ್ಬ ಅರ್ಹ ಟೆಂಡರ್ದಾರನ್ನು ನಾವು ಗುರ್ತ ಮಾಡ್ತೀವಿ. ಗುರ್ತ ಮಾಡಿಕೇಶನ್ ಅವ್ರಿಗೆ ಕಾರ್ಯಾದೇಶ ಕೊಡ್ತೀವಿ ಏನ್ರಿ. ಆ ಕಾರ್ಯಾದೇಶದಲ್ಲಿ ಏನಿರ್ತದೆ ಅಂದ್ರೆ ಏನೇನು ಟರ್ಮ್ಸ್ ಕಂಡೀಷನ್ಸ್ ಹಾಕಿರ್ತೀವಿ. ಅವ್ರಿಗೆ ಏನೇನು ಫೆಸಿಲಿಟಿ, ಎಷ್ಟು ಸ್ಯಾಲ್ರಿ ಅಂತ ಇರುತ್ತೆ, ಅವ್ರಿಗೇನು ಇನ್ಶೂರೆನ್ಸ್ ಆದಂತ ಇರುತ್ತೆ ಏನ್ರಿ, ಎಷ್ಟು ವಯಸ್ಸಂತ ಇರುತ್ತೆ ಏನ್ರಿ, ಇದೆಲ್ಲವೂ ಅದರಲ್ಲಿ ಇರುತ್ತೆ ಆ ಕಾರ್ಯಾದೇಶ. ಆಮೇಲೆ ಮೀಸಲಾತಿ ಪ್ರಕಾರ ಅದು ಮೀಸಲಾತಿಯಲ್ಲಿ 2 ತರ ಇರುತ್ತೆ. ಒಂದು ವರ್ಟಿಕಲ್ ಅಥವಾ ಲಂಬ ಮೀಸಲಾತಿ ಅಂತ ಇರುತ್ತೆ, ಇನ್ನೊಂದು ಹಾರಿಜಾಂಟಲ್ ಮೀಸಲಾತಿ ಅಂತ ಇರುತ್ತೆ. ವರ್ಟಿಕಲ್ ಮೀಸಲಾತಿ ಅಂದ್ರೆ ಏನಂತಂದ್ರೆ SC ST 2A 2B 3A ಜನರಲ್ ಹಿಂಗಿರುತ್ತೆ, ಅದು ವರ್ಟಿಕಲ್ ಮೀಸಲಾತಿ. ಅದ್ರೊಳಗೆ ಮತ್ತೇನ್ ಮಾಡಿರ್ತಾರ ಹಾರಿಜಾಂಟಲ್ ಮೀಸಲಾತಿ ಅಂತ ಇರುತ್ತೆ. ಅದ್ರಾಗ ಇರ್ತದ ಕನ್ನಡ ಮೀಡಿಯಮ್ಮು, ವುಮೆನ್ನು, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತ ಹಿಂಗಿರ್ತದ್ರಿ ಏನ್ರಿ. ಅದನ್ನ ನಾವು ನಮ್ಮಲ್ಲಿ 100 ಬಿಂದು ರೋಸ್ಟರ್ ಅಂತ ಇರುತ್ತೆ. ಒಂದು 100 ಬಿಂದು. ಫಾರ್ ಎಕ್ಸಾಂಪಲ್ ಹೋದ್ಸರ ನಮ್ಮ ಹೊಸ ಆಸ್ಪತ್ರೆಯಲ್ಲಿ 14 ಜನ ಗ್ರೂಪ್ ಡಿ ತಗೋಬೇಕಾದ್ರೆ ಏನ್ ಮಾಡಿರ್ತೀವಿ ಅಂತಂದ್ರೆ 1 ರಿಂದ 14 ಮಂದಿ ಆ ರೋಸ್ಟರ್ನಾಗ ತಗೊಂಡಿರ್ತೀವಿ. 100 ಬಿಂದು ರೋಸ್ಟರ್ನಾಗ ಏನಾಗತ್ತಂದ್ರೆ ಮುಂದಿನ ಸಲ ತಗೊಳತ್ನಾಗ ಏನಾಗತ್ತಂದ್ರೆ ಅದು ನಾವು 1 ರಿಂದ 14 ಬಿಡ್ತೀವಿ, 15 ರಿಂದ 28 ಅದ್ರಾಗ ಯಾವ್ಯಾವ ಬರ್ತಾವು, ಯಾವ ಫಿಟ್ ಆಗ್ತಾವು ಅಂತೇಳಿ ಆ ರೀತಿ ಯಾವ ಮೀಸಲಾತಿ ಅವ್ರನ್ನ ತಗೋಬೇಕು ಅಂತ ಮಾಡಿ ಒಂದು ಆರ್ಡರ್ ಅನ್ನ, ಕಾರ್ಯಾದೇಶವನ್ನ ನಾವು ಆ ಟೆಂಡರ್ದಾರಿಗೆ ಕೊಟ್ಟಿರ್ತೀವಿ ಏನ್ರಿ. ಇವ್ರನ್ನ ತಗೋರಿ, ಇವ್ರನ್ನ ತಗೋಬೇಡ್ರಿ ಅಂತ ಹೇಳೋದು ನನ್ನ ಕೆಲಸ ಅಲ್ಲ. ಆತ ಏನ್ ಮಾಡ್ತಾರೆ, ಅವರು ಇಂಥವ್ರನ್ನ ರಿಕ್ರೂಟ್ ಮಾಡಿ ಕೊಡ್ತಾರೆ. ನೀವು ಏನಂದ್ರೆ ಎಲ್ಲಾ ನಿಯಮಗಳನ್ನ ಪಾಲಿಸಿ, ಅಂದ್ರೆ ವಯಸ್ಸು, ಅವ್ರ ವಿದ್ಯಾರ್ಥಿ 10th ಪಾಸ್ ಆಗಿರ್ಬೇಕಂತಿರುತ್ತೆ, ಮೀಸಲಾತಿ ಏನ್ರಿ, ಇವನ್ನೆಲ್ಲ ನೀವು ಪಾಲನೆ ಮಾಡಿ ನಮಗೆ ಮ್ಯಾನ್ ಪವರ್ ಒದಗಿಸ್ರಿ ಅಂತೇಳಿ ನಾವು ಹೇಳಿರ್ತೀವಿ ಏನ್ರಿ. ಹೇಳಿ ಆಮೇಲೆ ಅವ್ರು ಕೊಡ್ತಾರ, ಅವ್ರು ಇದನ್ನ ಕೊಡ್ತಾರ ನಮ್ಗೆ ಏನು ನೇಮಕಾತಿ ಆದೇಶ ಕೊಡ್ತಾರ. ಆ ನೇಮಕಾತಿ ಆದೇಶ ಕೂಡ ಆತ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ವೆರಿಫೈ ಮಾಡಬೇಕು ಏನ್ರಿ. ವೆರಿಫೈ ಮಾಡಿ ಕರೆಕ್ಟ್ ಆಗಿದ್ರೆ ತಗೋಬಹುದು, ತಪ್ಪಾಗಿದ್ರೆ ಮತ್ತೆ ನೋಡಿ ಇಂಥ ತಪ್ಪಾಗಿದೆ ನೋಡಿ ಅದನ್ನ ಕರೆಕ್ಟ್ ಮಾಡ್ಕೊಂಬರ್ರಿ ಅಂತೇಳಿ ನಾವು ಕಳಿಸ್ತೀವಿ. ಆ ರೀತಿಯಾಗಿ ಈಗ ನಮ್ಮ ಇಲ್ಲಿ ಸಿಬ್ಬಂದಿಯವರ ವಾದ ಏನಂತಂದ್ರೆ, ನಾವು ಬಹಳ ವರ್ಷ ಇಲ್ಲೇ ಕೆಲಸ ಮಾಡೀವಿ, ನಮ್ಮನ್ನೇ ತಗೋಬೇಕು ಅಂತ ಏನ್ರಿ.
ಅದು ಯಾರನ್ನ ತಗೋಬೇಕು ಬಿಡ್ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು, ನಂದು ಏನೂ ಪಾತ್ರ ಇಲ್ಲ ಇದರಲ್ಲಿ. ಮುದಿಗೌಡ್ರ ವಿರುದ್ಧವಾಗಿ ಯಾಕೆ ಕೂಗಾಕತ್ತಾರೋ ನನಗೆ ಅರ್ಥ ಆಗೋಲ್ದು.